ಏನಿಲ್ಲ ಅವಳು ನಾವು ಮದುವೆ ಮಾಡ್ದೋ ಇಷ್ಟಪಟ್ಕೊಂಡಿದ್ರು. ನಾವು 100 ಗ್ರಾಮ್ ಚಿನ್ನ 80 ಗ್ರಾಮ್ ಚಿನ್ನ ಕೊಟ್ಟು 100 ಗ್ರಾಮ್ 60,000 ರೂಪಾಯಿ ದುಡ್ಡು ಕೊಟ್ಟು ಆಮೇಲೆ ಇವಾಗ ಇಲ್ಲಿವರೆಗೂ ಮದುವೆ ಆಯ್ತು. ಬಟ್ಟೆ ಬರೆ ಉಣ್ಣೋದು ತಿನ್ನೋದು ಎಲ್ಲನೂ ಒತ್ಕೊಬಂದು ಕೊಡ್ತಿದ್ದ. ಅವ್ನ ಮನೆಗೆ ಏನು ತಂದು ಕೊಡ್ತಿದ್ದಿಲ್ಲ. ಇಷ್ಟು ಉದ್ದವ ತರಕಾರಿ ಸುದ ತಂದು ಕೊಡ್ತಿದ್ದಿಲ್ಲ. ನನ್ನ ಮಗಳು ಹಂಗೆ ಅಂದೇಟ್ಗೆ ಬಂದು ನಾವು ತಗೊಂಡೋಗಿ ಕೊಡವು. ಆಮೇಲೆ ದುಡ್ಡು ಇಸ್ಕೊಬ ಇನ್ನಿಷ್ಟು ಎಲ್ಲ ಕೊಟ್ಟರು ಇನ್ನೂ ದುಡ್ಡು ಇಸ್ಕೊಬ ಅಂತ ನನ್ನ ಮಗಳಿಗೆ ಹೊಡ್ದು ಅವ್ವ ಮೊನ್ನೆ ದುಡ್ಡು ಇಸ್ಕೊಬ ಅಂತ ನನ್ನ ಮಗಳಿಗೆ ಹೊಡ್ದಂತೆ. ಹಳೆ ಮನೆ ತವು ತಿರ್ಗಾ ಅವ್ಳು ಗಣ್ಣುವೆ ಹೊಡ್ದೇಳು ಮೈದೆಲ್ಲ ಸೇರ್ಕೊಂಡು ಎಲ್ಲ ಮನೆ ಕಂಡ್ಮೇಲೆ ನನ್ನ ಮಗಳ ಹೊಡೆದ್ಬಿಟ್ಟು ಕಾವಲಿಗೆ ಹಾಕ್ಬಿಟ್ಟು ಆ ರುದ್ರೇಶನ ಎತ್ಬುಂಡಿಯಾಗ ನಾವು ಮಡಿಕೊಂಡು ಆ ರುದ್ರೇಶ ಎಲ್ಲ ಸೇರ್ಕೊಂಡು ಒಂದು 5 ಜನ ಕೊಲೆ ಮಾಡಿ ನನ್ನ ಮಗಳ ಹಾಕಿದ್ಲು. ಇನ್ನೂ ಇಷ್ಟೊಂದು ಚಿನ್ನ ಇಸ್ಕೊಬ ನಾವು ಕೇಳ್ದಾಗ ಎಲ್ಲ ಕೊಡ್ತಿದ್ದೋ. ನನ್ನ ಮಗಳು ಚೆನ್ನಾಗಿರಲಿ ಅಂತ ನಾವು ಬಡವರು. ನನ್ನ ಗಂಡ ಕಲ್ಲು ಹೊಡಿಬೇಕು, ನಾನು ಜಲ್ಲಿ ಕೆಚ್ಚಬೇಕು, ಕೂಲಿ ಮಾಡಿ ಇಷ್ಟೊಂದು ಇನ್ನೂ ಕೊಡ್ಬೇಕಾ ನಾವು ಎಲ್ಲಿಂದ ತಂದು ಕೊಡೋದು? ಇಷ್ಟೆಲ್ಲ ಕಿರ್ಕುಳು ಕೊಟ್ಟು ನನ್ನ ಮಗಳ ಸಾಯಿಸ್ಬಿಟ್ರು ನನ್ನ ಮಗಳು. ನಾವು ಬನ್ನಗಂಡದಲ್ಲಿ ಜಾವನೊಳಗೆ ಬನ್ನಗಡಿ ಜಾವನೊಳಗೆ ಮಾಡ್ದೋ. ನಮ್ಮ ಒಳಿಯ ಅಂದಕ್ಕೆ ಒಂದಕ್ಕೆಲ್ಲ ಹಿಡ್ಕೊಂಡು ಅವ್ವ ಮಗ 3 ಆಳು ಸೇರ್ಕೊಂಡು ದಿವಸ ಕಿರ್ಕುಳು ಕೊಡ್ತಿರು ನಾವು ಪೊಲೀಸ್ ಸ್ಟೇಷನ್ಗೆ ಕೊಟ್ಟು ಅವ್ರ ಊರು ಗ್ರಾಮಸ್ಥರು ನಮ್ಮೂರು ಗ್ರಾಮಸ್ಥರು ಕರ್ಕೊಂಡು ಅಸಲು ನ್ಯಾಯ ಮಾಡ್ದ ಅವ್ನು ಯಾರು ಮತ್ತು ಕೇಳ್ತಿತ್ತಿಲ್ಲ ನಾವು ಕೈಯಿಂದ ಬಾಯಿಂದ ಎಲ್ಲನೂ ಕಳ್ಕೊಂಡು ಎಲ್ಲನೂ ಮಾಡ್ದೋ. ಇವತ್ತಿಷ್ಟು ಕಳ್ಕೊಂಡು ಮಾಡಿದ್ವಿ. ಮಗಳ ಕೊಲೆ ಮಾಡೋರೆಲ್ಲ ವರದಕ್ಷಿಣ ಕಿರ್ಕುಳ ಅವ್ರ ಅತ್ತೆ ಮನೇಲಿ ಹಿಡ್ಕೊಬಾರ್ದ್ರದು. ಈಸ್ಕೊಬಣ್ಣ ನಿಮ್ಮ ಅಪ್ಪನ ಮನೇಲಿ ಗಂಡ ಎಡ್ತಿ ಮೈದ ರುದ್ರೇಶ ಅವನು ಅವಳು ಎಡ್ತಿ ಮಡಿಕೊಂಡು ಅವಳು ಎಡ್ತಿಯಲ್ಲ ನನ್ನ ಮಗಳು ಕೇಳಿಕೊರ ಅವಳು ಎಡ್ತಿನ ಜವಳಿಗೆ ಪೈದಂತೆ ಇನ್ನೆಷ್ಟು ಕೊಡಿಕಾದು ನಾವು ಇನ್ನೂ ಇಸ್ಕೊಬಂತ ಹೊಡೆದ್ರಂತೆ. ಕೊಡಬಾರ್ದು ಕಷ್ಟ ಕೊಟ್ಟು ಮದುವೆಗೆ 6 ವರ್ಷ 6 ಇಲ್ಲೇ 6 ವರ್ಷದಿಂದ ಉಣ್ಣೋದು ತಿನ್ನೋದು ಅವಳು ಉಟ್ಕರೋದು ತೋಡ್ಕರೋದು ಒಂದು ತರಕಾರಿ ತವಿಂದು ನಾನೇ ಒತ್ಕೊಬಂದು ಕೊಡ್ತಿದ್ದೆ ಈಗ ಶುಕ್ರವಾರ ಬಂದು ಆವತ್ತು ಗೋಧಿ ಹಸಿಟ್ಟು ತುಪ್ಪ ಖಾರ ಪುಡಿ ಎಲ್ಲನೂ ಕೊಟ್ಟೆ. ಇನ್ನೂ ತಗೊಂಡು ಬರ್ತೀನಿ ಕಣವ್ವ, ನೀನು ಚೆನ್ನಾಗಿ ಇರಿ 8 ದಿವಸ ಬಿಟ್ಕೊಂಡು ಬರ್ತೀನಿ ಅಂದೆ. ಅಡ್ಡೋದಕ್ಕೆ ಒಂದು ಹೊತ್ತಲ್ಲಿ ಹೊಡೆದ್ಬಿಟ್ಟು ನನ್ನ ಮಗಳ ಅಲ್ಲಿ ನೀರು ಪರಿ ಏನಿಷ್ಟು ಉದ್ದ ನೀರದೇ ತಗೊಂಡೋಗಿ ಮಕ್ಕಡೆ ಎಸ್ಬಿಟ್ಟಿದ್ರು. ಎಲ್ಲ ನೋಡ್ರು ಅಲ್ಲೇ ಅವರು ಹೊಡ್ದು ಮಕ್ಕಡೆ ಮನಗಿಸ್ಬಿಟ್ರು ಮ್ಯಾಟ್ರೆ ಗೀಟೆಲ್ಲ ಇದೊಂದು ಮಾಡಿಬಿಟ್ರು. ನನ್ನ ಮಗಳು ನಾತು ಕಾಡು ಮನೆ ಯಾರು ಬಡ್ಕೊಂಡು ಕಾಣಿಸಿಕ್ಕಿಲ್ಲ. ಅಲ್ಲಿ ಸುತ್ತಮುತ್ತ ಜನನೂ ಇಲ್ಲ. ಎಲ್ಲ ನಂಬ್ಕಿ ನೀರುಗಾಯ ಮಾಡಿ ಮೈಕೆಲ್ಲ ಬಸುಂಡೆ ಬಂದಿದ್ದು. ನನ್ನ ಮಗಳ ಚಿತ್ರಂಸ ಕೊಟ್ಟರುವೆ ನಾನು ಇದೇ ಮನೆಯಲ್ಲಿ ಬಾಳ್ತೀನಿ ಅಂದ್ಕೊಂಡು ಬಾಳ್ದು ಇವತ್ತು ಈ ಸ್ಥಿತಿ ಮಾಡಿದ್ರಲ್ಲ. ಮನೇಲಿ ವರದಕ್ಷಿಣೆ ಕನ್ಸ 7 ಕ್ಲಿಯರು 7ದಾಗ ನಾವು ದುಡ್ಡು ಕಾಸು ಕೊಡೋದು. ನಾವು ಎಲ್ಲ ನ್ಯಾಯ ಪಂಚಾಯತಿ ಎಲ್ಲ ಮಾಡಿ ಆವತ್ತಿಂದ ಇವತ್ತಿಗೆ ಇಲ್ಲ 50,000 ರೂಪಾಯಿ ಕಳ್ಕೊಂಡಿದ್ದು. ಪೊಲೀಸ್ ಸ್ಟೇಷನ್ಗೂ ಕೊಟ್ಟಿದ್ದು. ಎಲ್ಲನೂ ಮಾಡಿ ಸಾಕಾಗಿ ತಿರ್ಗಾ ಅವನು ಬಣ್ಣ ಹೊಡಿತಿದ್ದ. ಅವ್ರು ಹೋಟ್ಲಿಗೆ ಕೂತ್ಕೊತಿದ್ಲು. ನನ್ನ ಮಗಳು ಕೂಲಿ ಕಂಬಳ ಮಾಡಿದ್ರು ನಮ್ದಿಲ್ಲ ಕೂಲಿಗೆ ಹೋಯ್ತಿದ್ಲು. ಅದನ್ನು ಕಿತ್ಕೊಳ್ಳೋದು. ಒಂದು ರೊಟ್ಟಿ ಕಲ್ಲು ಒಂದು ದೋಸೆ ಕಲ್ಲು ಯಾವುದು ಒಂದು ದೋಸೆ ಒಯ್ಕತ್ತೀನಿ ಒಂದು ಇಡ್ಲಿ ಮಾಡ್ಕೊತೀನಿ ಅಂದಿಲ್ಲ ನಾನು ನಮ್ಮೂರಿಂದ ಎಲ್ಲನೂ ಮಾಡ್ಕೊಬಂದು ತಂದು ಕೊಡ್ತಿದ್ದೆ ನನ್ನ ಮಗಳು ಚೆನ್ನಾಗಿರಲಿ ಅಂತವ. ಸಂಬಂಧಿಕರಲ್ಲ ಹೊಸ ಸಂಬಂಧಿಕರು ಹಿಂಗೆಲ್ಲ ಮಾಡಿದ್ರು. ಇವತ್ತು ಹಿಂಗೆ ಮಾಡಾಕ್ಬಿಟ್ರು ನಾವು ಇನ್ನೆಲ್ಲಿ ಗಂಟ ತಂದು ಕೊಡಿಕದ್ದು ಮೊನ್ನೆ ಅವ್ವ ಗಂಡ ಬೀದಿಲಿ ಹಿಡ್ಕೊ ಹೊಡೆದಂತೆ ಅಲ್ಲಿ ಯಾರೆಲ್ಲ ಹೊಡೆದ್ರು ಮಧ್ಯಾಹ್ನ ಹೊತ್ತು. ನನ್ನ ಮಗಳು ಅಳ್ತ ಫೋನ್ ಮಾಡಿದ್ಲು ವರದಕ್ಷಿಣೆ ಇಸ್ಕೊಬ ಎಲ್ಲಿ ಗಂಟ ನೀವು ತಾನೇ ಎಲ್ಲಿ ಗಂಟ ಕೊಟ್ಟಿರವ ಒಂದು ನಮಗೂ ಕೊಟ್ಟು ಸಾಕಾಯ್ತು ಇವಾಗ ನನ್ನ ಮಗಳಿಗೆ ಅವರು ನಾನು ಅವ್ವ ಮಗ ರುದ್ರೇಶ್ ಇರ್ತಿ ಅವಳು ನನ್ನ ಮಗಳೆಲ್ಲ ನಿಮ್ಮ ತಂಗಿ ಅಂತ ತಿಳ್ಕೊಂಡು ಜೇಲ್ಗೆ ಹಾಕಬೇಕು. ಜೇಲ್ಗೆ ಹಾಕಿ ನನ್ನ ಮಕ್ಕಳಿಗೆ ಏನು ನೀವು ಮಾಡಬೇಕು ಅದೇ ನೀವು ಮಾಡಬೇಕು ನಾವು ಈ ಕಾಲದಲ್ಲಿ ಕೂಲಿ ಮಾಡಿ ಅಷ್ಟು ಚಿನ್ನ ಕೊಟ್ಟಿವಿ ಅಂದರೆ ಗ್ರೇಟಲ್ಲ ಈ ಕಾಲದಲ್ಲಿ ಯಾರು ಕೊಟ್ಟರು ಅಷ್ಟು ಕೊಟ್ಟರು ನಮ್ದಿಲ್ಲ. ಇವತ್ತು ಈ ಮಕ್ಕಳಿಗೆ ತಾಯಿಲ್ದರ ಅದ ಈ ಮಕ್ಕಳಿಗೆ ನೀವು ಏನು ಪರಿಹಾರ ಮಾಡಿರಿ ನಿಮ್ಮ ಕೈ ಮುಗ್ದು ಬೇಡ್ಕತ್ತೀನಿ ನನ್ನ ಮಕ್ಕಳೆಲ್ಲ ಅವು ನನ್ನ ಮಗಳು ಮಕ್ಕಳಲ್ಲ. ನಿನ್ನ ಮಕ್ಕಳು ನಿಮ್ಮ ಅಕ್ಕ ತಂಗಿರಿ ಅಂತ ನೋಡ್ಕೊಂಡು ನೀವೇ ದಾರಿ ಮಾರ್ಗ ತೋರಿಸ್ಬೇಕು ಶಿಕ್ಷೆ ಆಗಬೇಕು ನನ್ನ ಮಕ್ಕಳಿಗೆ ಏನು ದಾರಿ ಮಾರ್ಗ ನೋಡಿರೋ ನೀವೇ ಮಕ್ಕ ನೋಡ್ಬಿಟ್ಟು ಮಾಡ್ರಿ ಶಿಕ್ಷೆ ಆಗಬೇಕು 25 ವರ್ಷ ಈಚೆಗೆ ಬರಬಾರ್ದು. ನನ್ನ ಮಕ್ಕಳಿಗೆ ಅವ್ರ ಹೊಲ ಮನೆ ಸೀಲ್ ಮಾಡಿರಿ ನನ್ನ ಮಗಳಿಗೆ ಅದು ಗತಿ ಯಾರಿಗೂ ಹೋಗ್ಬಾರ್ದು. ಹೊಲ ಮನೆ ಸೀಲ್ ಮಾಡಿ ಈ ಮಕ್ಕಳಿಗೆ ಏನು ಆಧಾರ ಮಾಡಬೇಕು. ನೀವು ಅವ್ರ ಜೇಲಲ್ಲಿ ಕೊಳಿಬೇಕು ನನ್ನ ಮಿಸು ತಾಯಮ್ಮ
ನಮ್ಮ ಮಗಳ ಕಷ್ಟ ಯಾರಿಗೂ ಬೇಡ ಸ ನೀವೇ ದಾರಿ ಯಾರು ಮಾತು ಕೇಳಬೇಡ್ರಿ ಸರ್ ನಿಮ್ಮ ಕಾಲು ಮುಗಿತೀನಿ ನನ್ನ ಮಗಳು ಬೇಕಾದ್ರೆ ಜಾವನಹಳ್ಳಿ ಬೀದಿಲಿ ಕೇಳ್ರಿ ಆಂದ್ರೆ ಹೂವನಕ್ಕೆ ಹೂವನ್ರ ಆನ್ ಸಿಕ್ಲ ಸರ್ ನೀವು 25 ವರ್ಷ ಜೈಲ್ಗೆ ಹಾಕ್ಬೇಕು ಸರ್ ಅವನ್ನ ಇನ್ನು ಯಾರಿಗೂ ಹೊಡೆದ ಸರ್ ಈ ಮಕ್ಕಳಿಗೆ ಹೊಲ ಮನೆಗೆ ಏನು ಮಾಡಿಬಿಡು ಸರ್ ಅವರು ಸೀಲ್ ಮಾಡಬೇಕು ಯಾರ ಮಾತು ಕೇಳಬೇಡ ಸೀಲ್ ಮಾಡಬೇಕು ಸೀಲ್ ಮಾಡಬೇಕು ನನ್ನ ಮಗಳ ಗತಿ ಯಾರಿಗೂ ಬರಬೇಡ್ದು ಈ ಮಕ್ಳು ಗತಿ ತಬ್ಬಳು ಮಕ್ಳು ಗತಿ ನಾರ ನೋಡ್ಕೊಂಡು ನೀವು ಅವ್ರು ಅರೆಸ್ಟ್ ಮಾಡಲೇಬೇಕು ಸರ್ ನೀವು ಅವ್ರ ಹೊಲ ಮನೆ ಏನು ಮಾಡಬಾರ್ದು ಹೊಲ ಮನೆ ಎಲ್ಲ ಸೀಲ್ ಮಾಡಿ ಈ ಮಕ್ಕಳ ಹೆಸರಿಗೆ ಏನೇನು ಬರೀಬೇಕು ನೀವು ನಿಮಗೆ ಗೊತ್ತಾನೆ ಕಾನೂನು ನಿಮ್ಮ ಕೈ ಮುಗ್ದು ಬೇಡ್ಕತ್ತೀನಿ ನನ್ನ ಮಗಳಿಗೆ ಇಷ್ಟೆಲ್ಲ ಕೊಟ್ಟು ಕೂಲಿ ಮಾಡಿ ನನ್ನ ಗಂಡ ಕಲ್ಲು ಹೊಡ್ದು ನಾನು ಜಲ್ಲಿಗೆ ಕೆಚ್ಚಿ ಇಷ್ಟೆಲ್ಲ ಕಷ್ಟ ಮಾಡೀನಿ ಧರ್ಮ ಕರ್ಮ ನಿಮ್ಮ ಮೇಲೆ ಇದೆ ನೀವೇ ಆಧಾರ ಮಾಡಿ ನನ್ನ ಮಗಳಿಗೆ ಹೊಲ ಮನೆ ಎಲ್ಲ ಸೀಲ್ ಮಾಡ್ಬೇಕು ನೀನು ನನ್ನ ಮಗ ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು.